ಸ್ವಾಮಿಯೇ ಶರಣಮಯ್ಯಪ್ಪ. ಎಲ್ಲ ಅಯ್ಯಪ್ಪ ಭಕ್ತರಿಗೂ ಶರಣು. ನಮ್ಮ ಸಂಸ್ಕಾರವಾಣಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಎರುಮೇಲಿಯ ಸಂಪೂರ್ಣ ಚಿತ್ರಣವನ್ನು ನೋಡಿದ್ದೇವೆ. ಈಗ ಎರುಮೇಲಿಯಿಂದ ಕಾಲ್ನಡಿಗೆಯಲ್ಲಿ ಹೊರಟಿದ್ದೇವೆ, ದೊಡ್ಡ ಪಾದದ ರಸ್ತೆಯಲ್ಲಿ. ಬನ್ನಿ, ವಿಡಿಯೋ ಮುಖಾಂತರ ನಿಮ್ಮನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತೇವೆ. ಏನಪ್ಪ, ಅರಣ್ಯ ಮಾರ್ಗದಲ್ಲಿ ಹೋಗುತ್ತೇವೆ ಎಂದು ಹೇಳಿ ಬಸ್ಸು ಕಾರು ಚಲಿಸುವ ಮೇನ್ ರೋಡ್ನಲ್ಲಿ ಹೋಗುತ್ತಿದ್ದಾರೆ ಅಂದುಕೋಬೇಡಿ. ಇದು ರನ್ನಿ ಮತ್ತು ಕುಮ್ಲಿ ಮೇನ್ ರೋಡ್. ಇದೇ ಮಾರ್ಗವಾಗಿ 3 ಕಿಲೋಮೀಟರ್ ಹೋದರೆ ಅಲ್ಲಿ ಅರಣ್ಯ ವಲಯಕ್ಕೆ ಪ್ರವೇಶ ಮಾಡಬೇಕು. ಅಲ್ಲಿಂದ ಸಂಪೂರ್ಣ ಕಾಡುದಾರಿ ಪಂಪಾ ನದಿವರೆಗೆ. ನಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳುತ್ತಾ ಬರುತ್ತೇವೆ. ನೀವು ವಿಚಾರಗಳನ್ನು ಕೇಳುತ್ತಾ ಕೇರಳದ ಪ್ರಕೃತಿಯ ಸಿರಿಯನ್ನು ನೋಡಿ ಆಹ್ಲಾದಿಸುತ್ತಾ ನಮ್ಮ ಜೊತೆ ಬನ್ನಿ. ಈ ದೃಶ್ಯಗಳನ್ನು ನೋಡುತ್ತಿದ್ದಂತೆ ತಕ್ಷಣ ಮನಸ್ಸಿಗೆ ಬರುವುದು ಮಲೆನಾಡು. ಈ ವಾತಾವರಣದಲ್ಲಿ ವಾಸಿಸುತ್ತಿರುವವರೇ ಪುಣ್ಯವಂತರು ಅಲ್ಲವೇ? ನೋಡಿ, ಇದೆಲ್ಲ ರಬ್ಬರ್ ಎಸ್ಟೇಟ್. ಸಣ್ಣ ಸಣ್ಣ ವಿಚಾರಗಳನ್ನೆಲ್ಲ ನಿಮಗೆ ಸಂಪೂರ್ಣವಾಗಿ ತೋರಿಸಲೆಂದೇ ನಾವು ಲಾಂಗ್ ವಿಡಿಯೋವನ್ನು ಮಾಡುತ್ತಿದ್ದೇವೆ. ನೋಡಿ, ಇಲ್ಲಿಂದ ಕುಮಲಿಗೆ 66 ಕಿಲೋಮೀಟರ್ ದೂರ ಇದೆ. ಕುಮಲಿ ಅಂದರೆ ನಿಮಗೆ ನೆನಪಿಗೆ ಬಂದಿರಬಹುದು, ನಾವು ಹಿಂದೆ ಒಂದು ವಿಡಿಯೋದಲ್ಲಿ ಹಾಕಿದ್ದೇವಲ್ಲವೇ. ಕುಮಲಿ ಕೇರಳ ತಮಿಳುನಾಡು ಬಾರ್ಡರ್ನಲ್ಲಿದೆ. ಕುಮಲಿಯಿಂದ ಸತ್ರಂಗೆ ಹೋಗಿ ಸತ್ರಂಯಿಂದ ಪುಲ್ಲುಮೇಡು ಮಾರ್ಗವಾಗಿ ಶಬರಿಮಲೆಗೆ ಈಸಿಯಾಗಿ ಹೋಗಬಹುದು ಎಂದು ಹೇಳಿದ್ದೇವಲ್ಲ, ಅದೇ ಮುಖ್ಯ ರಸ್ತೆ ಇದು. ಬಾಳೆ ತೋಟ ನೋಡಿ, ರಸ್ತೆ ಬದಿಯಲ್ಲೇ ಹಾಕಿದ್ದಾರೆ. ಬಲಗಡೆ ಮೆಣಸು ಬೆಳೆಯುತ್ತಾರೆ. ಕೇರಳದಲ್ಲಿ ಬಾಳೆಯು ಮುಖ್ಯ ಬೆಳೆಯಾಗಿದೆ. ನೋಡಲು ಎಷ್ಟು ಚೆನ್ನಾಗಿದೆ ಅಲ್ಲವೇ? ಮಳೆ ಕಡಿಮೆ ಇತ್ತು, ಈಗ ಮತ್ತೆ ಜೋರಾಗಿ ಬರುತ್ತಿದೆ. ಸ್ವಾಮಿಗಳೆಲ್ಲ ನೋಡಿ ಪ್ಲಾಸ್ಟಿಕ್ ರೈನ್ವೇರ್ ಹಾಕಿಕೊಂಡಿದ್ದಾರೆ. ನಾವು ಸಹ 120 ರೂಪಾಯಿ ಕೊಟ್ಟು ರೈನ್ವೇರ್ ತಗೊಂಡು ಹಾಕೊಂಡಿದ್ದೀವಿ. ರೈನ್ವೇರ್ ಇಲ್ಲ ಅಂದ್ರೆ ಇರುಮುಡಿ ಗಂಟು ಮತ್ತೆ ಲಗೇಜ್ ಬ್ಯಾಗ್ ಎಲ್ಲ ನೆನೆದು ಹೋದ್ರೆ ತೂಕ ಜಾಸ್ತಿ ಆಗಿ ಬಿಡುತ್ತದೆ. ಮತ್ತೆ ಅದನ್ನೆಲ್ಲ ಹೊತ್ತುಕೊಂಡು ಬೆಟ್ಟ ಹತ್ತುವುದಕ್ಕೆ ಆಗುವುದಿಲ್ಲ. ಮಳೆಯಲ್ಲೂ ದಾಸವಾಳವು ಸ್ವಾಗತ ಕೋರುತ್ತಿದೆ ನೋಡಿ. ಮಾತನಾಡುತ್ತಾ ಮಾತನಾಡುತ್ತಾ ಪೇರೂರು ತೋಡುಗೆ ಬಂದು ಬಿಟ್ವಿ. ಪೇರೂರು ತೋಡು ಅಂದ್ರೆ ಏನಪ್ಪಾ ಅಂದ್ರೆ, ಈಗ ನಾವು ಹೋಗುತ್ತಿರುವ ದಾರಿ ಹಿಂದೆ ಅಯ್ಯಪ್ಪ ಸ್ವಾಮಿಯು ಹುಲಿ ಹಾಲು ತರಲು ಹೊರಟ ಕಾಡು ದಾರಿ ಇದೇ ಆಗಿರುತ್ತದೆ. ಈ ದಾರಿಯಲ್ಲಿ ಹೋಗುವಾಗ ಈ ಸ್ಥಳದಲ್ಲಿ ಮೀನುಗಳನ್ನು ನೋಡಿ ತನ್ನ ತಂದೆಯಾದ ರಾಜಶೇಖರನು ಕಟ್ಟಿಕೊಟ್ಟ ಬುತ್ತಿಯನ್ನು ಬಿಚ್ಚಿ ಪುರಿಯನ್ನು ತೆಗೆದು ಮೀನುಗಳಿಗೆ ಹಾಕುತ್ತಾರೆ. ಆದ್ದರಿಂದ ಈ ಮಾರ್ಗವಾಗಿ ಹೋಗುವ ಅಯ್ಯಪ್ಪ ಭಕ್ತರು ಇಲ್ಲಿ ಪುರಿಯನ್ನು ತೆಗೆದುಕೊಂಡು ಮೀನುಗಳಿಗೆ ಹಾಕಿ ಮುಂದೆ ಹೋಗುತ್ತಾರೆ. ನೋಡಿ, ಪುರಿ ಹಾಕಿರುವ ಪೇಪರ್ ಎಲ್ಲ ಇಲ್ಲೇ ಬಿದ್ದಿದೆ. ನೀರು ಎಷ್ಟು ತಿಳಿಯಾಗಿದೆ ನೋಡಿ, ನೋಡಿದರೆ ಸ್ನಾನ ಮಾಡಬೇಕೆನ್ನಿಸುತ್ತದೆ. ಇಲ್ಲಿಂದ ಸ್ಟ್ರೈಟ್ ರೋಡ್ ಕುಮ್ಲಿಗೆ ಹೋಗುತ್ತದೆ. ಆದರೆ ನಾವು ಮುಕ್ಕುಟು ತರ ಬಲಗಡೆ ಸಣ್ಣ ರಸ್ತೆಯಲ್ಲಿ ಹೋಗಬೇಕು. ಈ ಊರಿನ ಹೆಸರು ಮುಕ್ಕುಟು ತರ. ನೋಡಿ, ಇಲ್ಲಿದೆ ಬಲಗಡೆಗೆ ಪಂಪಾಗೆ ಹೋಗುವ ದಾರಿ. ನಾವು ಈ ಕಡೆ ಹೋಗೋಣ ಬನ್ನಿ. ಇಲ್ಲಿಗೆ ಮೇನ್ ರೋಡ್ ಮುಗೀತು. ಇನ್ನು ಸ್ವಲ್ಪ ದೂರ ಹೋದರೆ ಅರಣ್ಯ ಪ್ರದೇಶ ಬರುತ್ತದೆ. ನಾವು ಹಾಗೆ ಹೋಗೋಣ ಬನ್ನಿ. ಇದು ಬೆಟ್ಟದ ಇಳಿಜಾರು ಪ್ರದೇಶವಾದ್ದರಿಂದ ಇಲ್ಲಿ ಅನಾನಸ್ ಬೆಳೆಯನ್ನು ಯಥೇಚ್ಛವಾಗಿ ಬೆಳೆಯುತ್ತಾರೆ. ನೋಡಿ, ಕಣ್ಣಿಗೆ ಕಾಣುವಷ್ಟು ದೂರಕ್ಕೂ ಅನಾನಸ್ ಬೆಳೆ ಎಷ್ಟು ಚೆನ್ನಾಗಿ ಸಾಲು ಸಾಲಾಗಿದೆ ನೋಡಿ. ಇದು ನೋಡಿ ಗೆಣಸು. ಸುತ್ತಲೂ ಮೋಡ ಕವಿದ ವಾತಾವರಣ. ಮಳೆ ಈಗ ಕಡಿಮೆಯಾಗಿದೆ. ಬಿಸಿಲಿನ ತಾಪ ಇಲ್ಲದೆ ಭಕ್ತರು ಕೂಲಾಗಿ ನಡೆಯುತ್ತಿದ್ದಾರೆ ನೋಡಿ. ನೋಡಿ, ಇದು ರಬ್ಬರ್ ತೋಟ. ಇಷ್ಟು ಸಣ್ಣ ಸಣ್ಣ ಮರಕ್ಕೆ ರಬ್ಬರ್ ಹಾಲು ತೆಗೆಯುತ್ತಾರೆ. ಇಷ್ಟು ಸಣ್ಣ ಗಿಡಗಳಲ್ಲಿ ಹಾಲು ತೆಗೆದರೆ ಮರ ಬಹುಶಃ ಬೆಳವಣಿಗೆ ಕುಂಠಿತವಾಗಬಹುದೇನೋ. ಮರಗಳ ಮಧ್ಯೆ ಗೆಣಸು ಬೆಳೆಯುತ್ತಾರೆ.
ಮುಂದೆ ನಮಗೆ ಸಿಗುವ ಮೊದಲನೇ ದೇವಸ್ಥಾನ ಶ್ರೀ ಮಹಾದೇವ ದೇವಸ್ಥಾನ. ಈಗ ನಾವು ಇರುಂಪುನ್ನಿಕರಗೆ ಬಂದಿದ್ದೇವೆ. ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ, ಶ್ರೀ ಮಹಾದೇವ ಟೆಂಪಲ್ ಇರುಂಪುನ್ನಿಕರ ಎಂದು. ಇಲ್ಲಿ ಪ್ರತಿ ಸಾರಿ ಬಂದಾಗಲೂ ನಾವು ಶಿವಪ್ಪನಿಗೆ ಕರ್ಪೂರ ಹಚ್ಚಿ, ಪ್ರದಕ್ಷಿಣೆ ಹಾಕಿ, ವಿಭೂತಿ ಇಟ್ಟು ನಮಸ್ಕಾರ ಮಾಡಿ ಹೋಗುತ್ತೇವೆ. ಇಲ್ಲಿಂದ 50 ಹೆಜ್ಜೆ ಮುಂದೆ ಹೋದರೆ ಸುಬ್ರಹ್ಮಣ್ಯ ದೇವಸ್ಥಾನವಿದೆ. ನೋಡಿ, ಅಲ್ಲಿ ಕಾಣ್ತಿರೋದೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಇಲ್ಲಿ ಬಲಗಡೆ ಹಾಕಿದ್ದಾರೆ ನೋಡಿ, ಪಾದಚಾರಿ ಮಾರ್ಗ ಎಂದು. ನಾವು ದೊಡ್ಡ ಪಾದಕ್ಕೆ ಈ ಪಾದಚಾರಿ ಮಾರ್ಗದಲ್ಲೇ ಹೋಗಬೇಕಾಗುತ್ತದೆ. ನೋಡಿ, ಮೇಲೆ ಮೆಟ್ಟಿಲು ಕಾಣುತ್ತಿದೆಯಲ್ಲ, ಅಲ್ಲಿ ಮೇಲೆ ಹತ್ತಿ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ ಹೋಗಬೇಕು. ಬನ್ನಿ, ಹೋಗಿ ದರ್ಶನ ಮಾಡಿಕೊಂಡು ಬರೋಣ. ನೀವು ಇಲ್ಲೇ ಇರಿ, ನಾವು ದರ್ಶನ ಮಾಡಿ ಬರುತ್ತೇವೆ. ಸ್ವಾಮಿಯೇ ಶರಣಮಯ್ಯಪ್ಪ. ಅದುವೇ ನೋಡಿ, ಬಾಲಭದ್ರಿ ದೇವಸ್ಥಾನ. ಬಹಳ ಶಕ್ತಿಶಾಲಿಯಾದ ಕಾಳಿ ಮಂದಿರವಿದು. ಭಕ್ತಾದಿಗಳು ಇಲ್ಲಿಗೆ ಬಂದು ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಿಕೊಳ್ಳುತ್ತಾರೆ. ಇಲ್ಲಿ ಮಂಗಳವಾರ, ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ. ನಾವು ಮುಂದೆ ಹೋಗೋಣ ಬನ್ನಿ. ಪ್ರಿಯ ವೀಕ್ಷಕರೇ, ಕ್ಷಣಗಣನೆ ಮಾಡಿಕೊಳ್ಳಿ, ಫಾರೆಸ್ಟ್ಗೆ ಎಂಟ್ರಿ ಬಂತು. ರಬ್ಬರ್ ತೋಟಗಳೆಲ್ಲ ಇಲ್ಲಿಗೆ ಕೊನೆಯಾಗುತ್ತದೆ. ಈಗ ನಾವು ಫಾರೆಸ್ಟ್ ಒಳಗೆ ಹೋಗುತ್ತಿದ್ದೇವೆ. ಇಲ್ಲಿ ನೋಡಿ, 4 ಭಾಷೆಯ ಫಲಕ ಹಾಕಿದ್ದಾರೆ. ನಿಧಾನವಾಗಿ ಬೆಟ್ಟ ಹತ್ತಿ, ವಿಶ್ರಾಂತಿ ತೆಗೆದುಕೊಳ್ಳುತ್ತಾ ಹತ್ತಿ. ಎದೆನೋವು ಅಥವಾ ಉಸಿರಾಟದ ತೊಂದರೆ ಆದರೆ ಅಥವಾ ಹಾವು ಕಚ್ಚಿದರೆ ತಕ್ಷಣ ಈ ಎಮರ್ಜೆನ್ಸಿ ನಂಬರ್ಗೆ ಕರೆ ಮಾಡಿ. ಪ್ಲಾಸ್ಟಿಕ್ಗಳನ್ನು ಕಾಡಿನಲ್ಲಿ ಎಸೆಯಬೇಡಿ ಎಂದು ಬರೆದಿದ್ದಾರೆ. ಇಲ್ಲಿಂದ ಕಾಲಕಟ್ಟಿಗೆ 6 ಕಿಲೋಮೀಟರ್ ಮತ್ತು ಕಲ್ಲಿಡಂ ಕುಂಡ್ರಂಗೆ 9 ಕಿಲೋಮೀಟರ್ ಮತ್ತು ಮುಕ್ಕಳಿಗೆ 11 ಕಿಲೋಮೀಟರ್ ಮತ್ತು ಕರಿಮಲೆಗೆ 21 ಕಿಲೋಮೀಟರ್, ಪಂಪಾಗೆ 30 ಕಿಲೋಮೀಟರ್ ಇದೆ. ಉಸಿರಾಟದ ತೊಂದರೆಗೆ ಆಕ್ಸಿಜನ್ ಇಲ್ಲಿ ಕೊಡಲಾಗುತ್ತದೆ. ಇಲ್ಲಿಂದ ಅರಣ್ಯ ದಾರಿ ಪ್ರಾರಂಭವಾಗುತ್ತದೆ ನೋಡಿ. ಇಲ್ಲಿ ನೋಡಿ, ಮಣ್ಣಿನ ರಸ್ತೆ, ಇಳಿಜಾರಾದ ರಸ್ತೆ ಪ್ರಾರಂಭವಾಗುತ್ತಿದೆ. ಮಳೆ ಸಣ್ಣದಾಗಿ ಹನಿಯುತ್ತಿದೆ. ಪಕ್ಷಿಗಳ ಕೂಗು ಕೇಳಿಸುತ್ತಿದೆ. ಒಂದು ರೀತಿಯಾದ ಜವುಗು ಮಣ್ಣಿನಿಂದ ಮಿಶ್ರಿತವಾದ ರಸ್ತೆ. ಬಹಳ ಜಾಗರೂಕತೆಯಿಂದ ನಡೆಯಬೇಕು. ಈ ಹಚ್ಚ ಹಸಿರಾದ ಪ್ರಕೃತಿಯ ಸೊಬಗು ನೋಡುವುದೇ ಒಂದು ಆನಂದ. ನೋಡಿ, ಇದು ಮಳೆಯ ನೀರು. ಆದರೆ ಇಲ್ಲಿ ಹರಿಯುತ್ತಿರುವುದು ಬೆಟ್ಟದ ತಪ್ಪಲಿನಿಂದ ಸದಾ ಜನಿಯುತ್ತಿರುವ ನೀರು. ಪ್ರತಿ ನೀರಿನ ತೊರೆಯನ್ನು ನಿಮಗೆ ತೋರಿಸಬೇಕೆನ್ನುವುದೇ ನಮ್ಮ ಆಸೆ. ನೋಡಿ, ನೀವು ಖುಷಿಪಡಿ. ಮಳೆ ಬರುತ್ತಿದ್ದರೂ ಇಲ್ಲಿನ ಮಣ್ಣು ಜಾರುವುದಿಲ್ಲ ನೋಡಿ. ಜನಸಂದಣಿ ಬಿಟ್ಟು ಬಂದಿದ್ದಕ್ಕೆ ಇಲ್ಲಿ ಹಾಯಾಗಿದೆ, ಕಣ್ಣಿಗೆ ತಂಪಾಗಿದೆ. ಇಲ್ಲಿ ಸರ್ಪದ ಹಾಗೆ ದಾರಿ ಕಾಣುತ್ತದೆ ನೋಡಿ. ಈಗಷ್ಟೇ ಒಂದು ತೊರೆಯನ್ನು ದಾಟಿ ಬಂದೆವು.
ಅಷ್ಟರಲ್ಲಿ ಇನ್ನೊಂದು ತೊರೆ ಹರಿಯುತ್ತಿದೆ. ಇಲ್ಲಿ ನೋಡಿ, ನೀರು ಹರಿದು ಹರಿದು ಕಲ್ಲುಗಳೆಲ್ಲ ಬೆಣಚು ಕಲ್ಲುಗಳಾಗಿದೆ. ನಿರಂತರವಾಗಿ ನಡೆಯುವ ಪಾದಗಳಿಗೆ ನೀರಲ್ಲಿ ಬಂದು ಕಾಲು ಇಟ್ಟಿದ ತಕ್ಷಣ ಪಾದಗಳಿಗೆ ಪ್ರಾಣಶಕ್ತಿ ಬರುತ್ತದೆ. ಮತ್ತೆ ಮುಂದೆ ನಡೆಯುವ ಹೊಸ ಚೈತನ್ಯ ಬರುತ್ತದೆ. ಅದು ನಡೆಯುವವರಿಗೇ ಗೊತ್ತು. ನೀರಿನಲ್ಲಿ ಹಾಗೇ ಇರೋಣ ಅನಿಸುತ್ತದೆ. ಬನ್ನಿ ಮುಂದೆ ಹೋಗೋಣ. ಇಲ್ಲಿ ನೋಡಿ, ದಟ್ಟವಾದ ಅರಣ್ಯ. ಮರಗಳು ಸ್ವಾಗತ ಕೋರುವ ಹಾಗೆ ಇದೆ ನೋಡಿ. ಈಗ ಮಧ್ಯಾಹ್ನ 12:30 ಆದರೂ ಮಂಜು ಮುಸುಕಿದ ಹಾಗೆ ಕಾಣುತ್ತಿದೆ. ಈ ದಾರಿಯಲ್ಲಿ ಭಕ್ತಾದಿಗಳು ಯಾರು ಇಲ್ಲದಿದ್ದಾಗ ಒಬ್ಬರೇ ನಡೆದುಕೊಂಡು ಹೋಗುವುದು ಒಂದು ರೋಮಾಂಚನಕಾರಿಯಾಗಿರುತ್ತದೆ. ಇಲ್ಲಿ ಭಕ್ತಾದಿಗಳು ಇರುಮುಡಿ ಹೊತ್ತು ಶರಣು ಕೂಗುತ್ತಿರುವ ಶಬ್ದ ಪ್ರತಿಧ್ವನಿಸಿ ಕೇಳುತ್ತಿದೆ ನೋಡಿ. ಮನಸ್ಸಿಗೆ ಹಿತವಾಗಿದೆ. ನೀವು ಅನುಭವಿಸಿ. ಇದು ಸ್ವಾಮಿ ಅಯ್ಯಪ್ಪ ನಡೆದ ದಾರಿ. ಇದುವೇ ನೋಡಿ. ಬನ್ನಿ ಬೇಗ ಬೇಗ ನಡೆಯೋಣ. ನೋಡಿ, ಈ ಮರಗಳನ್ನೆಲ್ಲ ಪ್ರತಿ ವರ್ಷ ನೋಡಿ ಮುಟ್ಟಿ ಹೋಗುತ್ತೇವೆ. ಮತ್ತೆ ಬಂದು ನೋಡುವಷ್ಟರಲ್ಲಿ 1 ವರ್ಷ ಕಳೆದಿರುತ್ತದೆ. ಈ 1 ವರ್ಷದಲ್ಲಿ ನಾವು ಎಷ್ಟು ಕಡೆ ಸುತ್ತಿ ಏಳು ಬೀಳು ನೋಡಿರುತ್ತೇವೆ. ಆದರೆ ಈ ಮರಗಳು ಮಾತ್ರ ಇಲ್ಲೇ ಒಂಟಿಯಾಗಿ ಇದೆ ಅನ್ನೋ ಫೀಲಿಂಗ್ ಬರುತ್ತೆ ನನಗೆ. ನೋಡಿ, ಈ ರಸ್ತೆಗಳಲ್ಲಿ ನಾವು ಬರಬೇಕೆಂದರೂ ಸಾಧ್ಯವಿಲ್ಲ. ಅರಣ್ಯದಲ್ಲಿ ಬಿಡುವುದೂ ಇಲ್ಲ. ಈ 1 ತಿಂಗಳು ಮಾತ್ರವೇ ಪ್ರವೇಶ ಇರುತ್ತದೆ ಇಲ್ಲಿ. ನಾವು ಈ ಮೊದಲನೇ ಬೆಟ್ಟ ಹತ್ತಿ ಇಳಿದು ಬಿಟ್ಟೆವು. ನೋಡಿ, ಕಾಡು ಮತ್ತು ಬೆಟ್ಟಗಳ ಹೊರಗೆ ಹೋಗುತ್ತಿದ್ದೇವೆ. ಈಗ ನಮಗೆ ಸಮತಟ್ಟಾದ ಪ್ರದೇಶ ಬಂತು. ಈಗ ವಾತಾವರಣ ಬದಲಾವಣೆ ಆಯ್ತು ನೋಡಿ. ಕತ್ತಲಿನಿಂದ ಬೆಳಕಿಗೆ ಬಂದ ಹಾಗೆ ಕಾಣಿಸುತ್ತಿದೆ ನೋಡಿ. ಕಣ್ಣು ಹಾಯಿಸುವಷ್ಟು ಹಸಿರು. ಹಸಿರು ವಾತಾವರಣಕ್ಕೆ ಮಳೆ ಬಂದರೆ ಸೌಂದರ್ಯ ಇನ್ನೂ ಕೂಡುತ್ತದೆ. ಅಲ್ಲಿ ನೋಡಿ, ಅದೇ ನಾವು ಬಂದ ದಾರಿ. ಮುಂದೆ ನೋಡಿ, ಮಂಜು ಮುಸುಕಿದಂತೆ ಕಾಣುತ್ತದೆ. ಇಂಥ ಸುಂದರವಾದ ವಾತಾವರಣದ ಮಧ್ಯೆ ಒಂದು ದೇಗುಲ ನಿರ್ಮಾಣವಾಗಿದೆ ನೋಡಿ. ಇಲ್ಲಿ ಇಂಥ ರಮ್ಯವಾದ ವಾತಾವರಣದಲ್ಲಿ ಈ ಸ್ಥಳಕ್ಕೆ ತಲಪಾರಮಲ ಅರಸುಮುಡಿ ಕೋಟ್ಟ ಅಂತ ಕರೆಯುತ್ತಾರೆ. ಕಣ್ಣೆಟುಕುವ ದೂರಕ್ಕೂ ಊರೇ ಇಲ್ಲ. ಆದರೆ ಈ ದೇವಸ್ಥಾನವನ್ನು ಯಾರು ನಿರ್ಮಾಣ ಮಾಡಿದ್ದಾರೋ ಗೊತ್ತಿಲ್ಲ. ಇದು ನೋಡಿ, ಅಯ್ಯಪ್ಪನ ಗುಡಿ. ಇದು ಗಣಪತಿಯ ಗುಡಿ. ಇದು ನೋಡಿ, ಸುಬ್ರಹ್ಮಣ್ಯ ಸ್ವಾಮಿಯ ಗುಡಿ. ಈ ಪಕ್ಕದಲ್ಲೇ ನೀರು ಹರಿಯುತ್ತದೆ. ಆದರೆ ಪೊದೆಗಳ ಮಧ್ಯೆ ಕಾಣುವುದೇ ಇಲ್ಲ. ಶಬ್ದ ಮಾತ್ರ ಕೇಳುತ್ತದೆ. ದೇವಸ್ಥಾನದ ಬಳಿ ನೀರು ಹರಿಯುವ ಶಬ್ದ ಮಾತ್ರ ಕೇಳುತ್ತಿತ್ತು ನೋಡಿ. ಅಲ್ಲಿಂದ ಅರ್ಧ ಕಿಲೋಮೀಟರ್ ಬಂದ ಮೇಲೆ ಇಲ್ಲಿ ನೀರು ಕಾಣಿಸುತ್ತದೆ. ನಾವು ಹೋಗುವ ರಸ್ತೆ ಬದಿಯಲ್ಲೇ ನೀರು ಹರಿಯುತ್ತಿದೆ. ಈ ನೀರು ಹರಿದುಕೊಂಡು ಹೋಗಿ ಅಳುದಾ ನದಿಗೆ ಸೇರುತ್ತದೆ. ನಾವು ಪ್ರತಿ ಸಾರಿ ಬಂದಾಗಲೂ ಈ ನೀರು ಹರಿಯುವ ಜಾಗದಲ್ಲೇ ಸ್ನಾನ ಮಾಡಿ ಇಲ್ಲಿ ಕುಳಿತು ಈ ಸೌಂದರ್ಯವನ್ನು ಸವಿದು ಹೋಗುತ್ತಿದ್ದೆವು. ಆದರೆ ಈ ಸಾರಿ ಮಳೆ ಬರುತ್ತಿರುವುದರಿಂದ
ನಡಿ 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 ನೇರ ನಡಿ ಅಂತ ನಡೆಯುತ್ತಾ ಹೋಗುತ್ತಿದ್ದೇವೆ. ಈ ಮಳೆಯಲ್ಲಿ ನಡೆಯುತ್ತಿರುವುದರಿಂದ ಎಷ್ಟು ನಡೆದರೂ ಯಾರಿಗೂ ಬೆವರು ಬರುತ್ತಿಲ್ಲ. ಏಕೆಂದರೆ ವಾತಾವರಣ ಬಹಳ ತಂಪಾಗಿದೆ. ಹಿಂದೆ ನಾವು ನೋಡಿದ್ದೇವಲ್ಲ, ಹೊಳೆ ಹರಿಯುತ್ತಿತ್ತು. ಆ ಹೊಳೆಯು ಇಲ್ಲಿ ನಮ್ಮ ಮುಂದೆ ಹರಿಯುತ್ತಿದೆ ನೋಡಿ. ಇಲ್ಲಿ ಇದನ್ನು ನಾವು ದಾಟಿ ಮುಂದೆ ಹೋಗಬೇಕಾಗಿದೆ. ಕಿಲೋಮೀಟರ್ ಗಟ್ಟಲೆ ನಡೆದು ಪಾದ ಬಿಸಿಯಾಗಿರುತ್ತದೆ. ಈ ನೀರಿನಲ್ಲಿ ಪಾದ ಇಟ್ಟರೆ ಆಹಾ ಸ್ವರ್ಗ ಸುಖ. ಮುಂದೆ ಅಳುದಾ ಬೆಟ್ಟವನ್ನು ಹತ್ತುವಾಗ ಸಾಕಷ್ಟು ಸಮಯವಿರುತ್ತದೆ. ಆಗ ನಮ್ಮ ಶಬರಿಮಲೆಯ ಮೊದಲನೇ ವರ್ಷದಿಂದ ಇಲ್ಲಿಯವರೆಗಿನ ಅನುಭವಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇವೆ. ಮಳೆ ಬರುತ್ತಲೇ ಇದೆ. ಆದರೂ ಮಳೆಯಲ್ಲೇ ಭಕ್ತಾದಿಗಳು ಇರುಮುಡಿಯನ್ನು ಹೊತ್ತು ಮನಸ್ಸಿನಲ್ಲೇ ಶರಣ ಕೂಗುತ್ತಾ ಹೋಗುತ್ತಿದ್ದಾರೆ. ಏಕೆಂದರೆ ಶರಣ ಧ್ವನಿ ಈಗ ಕೇಳಿಸುತ್ತಿಲ್ಲ. ಮಂಜು ಮುಸುಕಿದಂಗಿ. ಇಲ್ಲಿ ಅರಣ್ಯ ವಲಯದವರು ತೇಕ್ ಮರಗಳನ್ನು ನೆಟ್ಟಿದ್ದಾರೆ. ಅಂತೂ ಇಂತೂ ಕಾಳಕಟ್ಟಿ ಆಶ್ರಮ ಬಂದು ತಲುಪಿದೆವು. ಇಲ್ಲಿ ನೋಡಿ ಎಲ್ಲಾ ತರದ ಅಂಗಡಿಗಳು ಲಭ್ಯವಿದೆ. ಹೋಟೆಲ್ಗಳು, ಜ್ಯೂಸ್ ಅಂಗಡಿಗಳು ಮತ್ತು ಇಲ್ಲಿ ವಿಶ್ರಾಂತಿಯೂ ತೆಗೆದುಕೊಳ್ಳಬಹುದು. ಆದರೆ ಇಲ್ಲಿ ಲೇಟ್ ಮಾಡಿದರೆ ಅಳುದಾ ಬೆಟ್ಟಕ್ಕೆ ಎಂಟ್ರನ್ಸ್ 2 ಗಂಟೆಗೆ ಕ್ಲೋಸ್ ಮಾಡಿಬಿಡುತ್ತಾರೆ. ಮತ್ತೆ ನಾಳೆ ಬೆಳಗ್ಗೆವರೆಗೂ ಕಾಯಬೇಕಾಗುತ್ತದೆ. ನೋಡಿ, ಇದೇ ಶಿವ ಪಾರ್ವತಿ ಟೆಂಪಲ್ ಕಾಳಕಟ್ಟಿ. ನೋಡಿ, ಪಕ್ಕದಲ್ಲೇ ಜಿಂಜರ್ ವಾಟರ್ ಫ್ರೀ ಕೊಡುತ್ತಿದ್ದಾರೆ. ಎಲ್ಲವೂ ಇಲ್ಲಿ ಹಳೆಯ ಮರಗಳಿದೆ ನೋಡಿ. ಭಕ್ತಾದಿಗಳಿಗೆ ಒಂದು ಸಮಾಧಾನ ಆಗಿದೆ. ಇಲ್ಲಿ ಫ್ರೀ ಜಿಂಜರ್ ವಾಟರ್ ಬಿಸಿ ಬಿಸಿಯಾಗಿರುತ್ತದೆ. ನೆಗಡಿ ಕೆಮ್ಮು ಹತ್ತಿರಕ್ಕೂ ಬರುವುದಿಲ್ಲ. ಇಲ್ಲಿ ದೇವಸ್ಥಾನ ತುಂಬಾ ಎತ್ತರದಲ್ಲಿದೆ. ಇಲ್ಲಿಗೆ ಕಾಳಕಟ್ಟಿ ಅಂತ ಯಾಕೆ ಹೆಸರು ಬಂತು ಅಂದರೆ, ಅಯ್ಯಪ್ಪ ಮತ್ತು ಮಹಿಷಿ ಯುದ್ಧ ಮಾಡುವಾಗ ಅದನ್ನು ನೋಡಲು ಶಿವ ಪಾರ್ವತಿಯರು ತಾವು ಬಂದ ವಾಹನ ಕಾಳವನ್ನು ಇಲ್ಲಿ ಕಟ್ಟಿ ಇಲ್ಲಿಂದ ಕಾಳಗ ನೋಡಿರುತ್ತಾರೆ. ಅದಕ್ಕೆ ಇಲ್ಲಿಗೆ ಕಾಳಕಟ್ಟಿ ಅಂತ ಹೆಸರು. ದೇವಸ್ಥಾನ ಮುಚ್ಚಿದೆ. ಭಕ್ತಾದಿಗಳು ದರ್ಶನ ಸಿಗಲಿಲ್ಲವೆಂದು ನಿರಾಶೆಯಿಂದ ಕುಳಿತಿದ್ದಾರೆ ನೋಡಿ. ನಾವು ದೇವಸ್ಥಾನವನ್ನು ಪ್ರದಕ್ಷಿಣೆ ಹಾಕೋಣ ಬನ್ನಿ. ನೋಡಿ, ಇದುವೇ ಶಿವ ಪಾರ್ವತಿ ದೇವಸ್ಥಾನ. ನಂದಿ ಇದೆ ನೋಡಿ ಇಲ್ಲಿ. ದೇವಸ್ಥಾನ ವೃತ್ತಾಕಾರದಲ್ಲಿದೆ. ಇದು ಗಣಪತಿ ದೇವಸ್ಥಾನ. ನೋಡಿ, ಇದು ಅಮ್ಮನವರ ದೇವಸ್ಥಾನ. ನೋಡಿ, ದೇವಸ್ಥಾನದ ಮುಂದೆ ಮೆಟ್ಟಿಲು ಇಳಿದರೆ ದೊಡ್ಡ ಶೆಡ್ ಹಾಕಿದ್ದಾರೆ ನೋಡಿ. ಆ ಶೆಡ್ಡಿನ ಮುಂದೆ ದೇವಸ್ಥಾನದ ಒಂದು ಸಮಿತಿ ಆಫೀಸ್ ಇದೆ. ಈ ಕೌಂಟರ್ನಲ್ಲಿ ಹಣ ಕಟ್ಟಿದರೆ ದೇವರಿಗೆ ಹರಕೆ ಸಲ್ಲಿಸುತ್ತಾರೆ.
ಮೈಕ್ನಲ್ಲಿ ನಮ್ಮ ಹೆಸರನ್ನು ಹೇಳಿ ಪಟಾಕಿಯನ್ನು ಸಿಡಿಸುತ್ತಾರೆ. ಮತ್ತು ಇಲ್ಲಿ ನೋಡಿ ಅನ್ನದಾನ ಮಂಟಪವಿದೆ. ಇಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಹೋಗಬಹುದು. ನಾವು ಊಟ ಸಹ ಮಾಡಲಿಲ್ಲ, ಏಕೆಂದರೆ ಇಲ್ಲಿ ಲೇಟ್ ಆದರೆ ಅಳುದಾ ಬೆಟ್ಟಕ್ಕೆ ಎಂಟ್ರೆನ್ಸ್ ಕ್ಲೋಸ್ ಆಗಿ ಬಿಡುತ್ತದೆ ಅಂತ ನಾವು ಹಾಗೇ ಹೊರಟೆವು. ಇನ್ನು ಸ್ವಲ್ಪ ಮುಂದೆ ನಡೆದರೆ ನಮಗೆ ತಾರ್ ರಸ್ತೆ ಸಿಗುತ್ತದೆ. ನಾವು ಈಗ ಅಳುದಾ ನದಿಯ ಹತ್ತಿರ ಬಂದಿದ್ದೇವೆ. ಈ ಅಂಗಡಿಗಳ ಮಧ್ಯೆ ಇಳಿಜಾರಾದ ರಸ್ತೆ ಇದೆ ನೋಡಿ. ಈ ರಸ್ತೆಯಲ್ಲಿ ಇಳಿದರೆ ನಾವು ಅಳುದಾ ನದಿಯನ್ನು ಸೇರುತ್ತೇವೆ. ಅಳುದಾ ನದಿ ಅಂತ ಹೆಸರು ಏಕೆ ಬಂತು ಗೊತ್ತೇ? ಮಹಿಷಿಯ ಸಂಹಾರವಾದಾಗ ಆಕೆ ಅಳುವ ಕಣ್ಣೀರು ನದಿಯಾಗಿ ಹರಿಯಿತು ಎಂಬ ಪ್ರತೀತಿ ಇದೆ. ರಸ್ತೆ ತುಂಬಾ ಇಳಿಜಾರಾಗಿದೆ ಮತ್ತು ತುಂಬಾ ಆಳಕ್ಕೆ ಇದೆ ಕೂಡ. ಮುಂದೆ ನೋಡಿ, ಅಳುದಾ ನದಿಗೆ ಒಂದು ಸೇತುವೆಯನ್ನು ಕಟ್ಟಿದ್ದಾರೆ. ನಾವು ಆ ಸೇತುವೆಯ ಮಾರ್ಗವಾಗಿ ಅಳುದಾ ನದಿಯನ್ನು ದಾಟಿ ಅಳುದಾ ಬೆಟ್ಟಕ್ಕೆ ಹೋಗಬೇಕಾಗುತ್ತದೆ. ಮಳೆ ಬರುತ್ತಿರುವುದರಿಂದ ಇರುಮುಡಿಯನ್ನು ಒಂದು ಕಡೆ ಇಟ್ಟು ಸ್ನಾನ ಮಾಡಿ ಹೋಗಲು ಸಮಯದ ಅಭಾವ ತುಂಬಾ ಇದೆ. ನಾವು ಇಲ್ಲಿಗೆ ಬರುವಾಗಲೇ 1 ಗಂಟೆ 50 ನಿಮಿಷ ಆಗಿದೆ. ಇನ್ನು 10 ನಿಮಿಷ ಮಾತ್ರ ಬಾಕಿ ಇದೆ ಗೇಟ್ ಮುಚ್ಚಲು. ಆದ್ದರಿಂದ ಸ್ನಾನ ಮಾಡದೆ ನೀರನ್ನು ಮಾತ್ರ ತಲೆಗೆ ಚಿಮುಕಿಸಿಕೊಂಡು ದೇವರ ಸ್ಮರಣೆ ಮಾಡುತ್ತಾ ಓಡೋಣವೆಂದು ಹೊರಟಿದ್ದೇವೆ. ಇಲ್ಲಿ ಅಳುದಾ ನದಿಯಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗಬೇಕು. ಆ ಕಲ್ಲನ್ನು ಏನು ಮಾಡಬೇಕೆಂದು ನಾವು ಮುಂದೆ ಹೇಳುತ್ತೇವೆ. ಅಳುದಾ ನದಿಯು ಯಾವಾಗಲೂ ಹರಿಯುತ್ತಿರುತ್ತದೆ. ಆದ್ದರಿಂದ ಇಲ್ಲಿಯ ನೀರು ಬಹಳ ಶುದ್ಧವಾಗಿರುತ್ತದೆ. ಈ ಸಾರಿ ತಲೆಗೆ ಚಿಮುಕಿಸಿಕೊಂಡು ಹೊರಡುತ್ತಿದ್ದೇವೆ. ದೊಡ್ಡ ಪಾದದಲ್ಲಿ ನಡೆಯುವ ಭಕ್ತರೆಲ್ಲ ಪ್ರತಿಯೊಬ್ಬರು ಅಳುದಾ ನದಿಯಿಂದ ಒಂದು ಕಲ್ಲನ್ನು ತೆಗೆದುಕೊಂಡು ಹೋಗಬೇಕು. ಆ ಕಲ್ಲನ್ನು ಏನು ಮಾಡಬೇಕೆಂದು ಮುಂದೆ ಹೇಳುತ್ತೇವೆ. ಇಲ್ಲಿ ನೋಡಿ, ಫಾರೆಸ್ಟ್ನವರು ಕಾಯ್ತಾ ಇದ್ದಾರೆ. ಮುಂದೆ ಗೇಟ್ ಹಾಕ್ತಾರೆ, ಅಲ್ಲಿ ತೋರಿಸ್ತೇವೆ ಬನ್ನಿ. ಇಲ್ಲಿಂದ ಕಲ್ಲಿಡಂ ಕುಂಡ್ರಂ 2 ಕಿಲೋಮೀಟರ್ ಆಗುತ್ತದೆ. ಮುಕ್ಕಳಿಗೆ 4 ಕಿಲೋಮೀಟರ್, ಬಲ್ಲಿತೋಡು 6 ಕಿಲೋಮೀಟರ್, ಕರಿಮಲೆ 14 ಕಿಲೋಮೀಟರ್, ಪಂಪ 24 ಕಿಲೋಮೀಟರ್ ಆಗುತ್ತದೆ. ಫುಲ್ ಕಾಡು ರಸ್ತೆ, ಬೆಟ್ಟಗಳೇ ಇರುತ್ತದೆ ಮುಂದೆ. ನೋಡಿ, ಇಲ್ಲಿ ಮುಂದೆ ಕಾಣುತ್ತಿರುವುದೇ ಗೇಟ್. ಬೀಗ ಹಾಕೋದಕ್ಕೆ ಗಾರ್ಡ್ ನೋಡಿ ಕಾಯ್ತಾ ಇದ್ದಾರೆ. ಪಾಪ, ಯಾರಿಗಾದರೂ 2 ನಿಮಿಷ ಲೇಟ್ ಆದರೂ ಓಪನ್ ಮಾಡಲ್ಲ. ಕಾಡು ಪ್ರಾಣಿಗಳ ಭಯದಿಂದ ಮುನ್ನೆಚ್ಚರಿಕೆ ಅಂತ ಹೇಳ್ತಾರೆ. ಈ ಕಡೆ ಬಂದವರಿಗೆ ಅಬ್ಬಾ ಗೇಟ್ ದಾಟಿ ಬಿಟ್ಟೆವಪ್ಪ ಅಂತ ಸಂತೋಷ ಆದರೆ, ಆ ಕಡೆ ಉಳಿದವರಿಗೆ ಬೇಸರ. ನಾಳೆ ಬೆಳಗ್ಗೆ 7 ಗಂಟೆವರೆಗೆ ಕಾಯಬೇಕು ಅಂತ. ಮಧ್ಯಾಹ್ನ 2ರಿಂದ ನಾಳೆವರೆಗೂ ಕಾಯುವುದು ಬಲು ಕಷ್ಟ ಅಲ್ಲವೇ? ಬನ್ನಿ, ಈಗ ದಟ್ಟವಾದ ಎತ್ತರವಾದ ಅಳುದಾ ಬೆಟ್ಟ ಹತ್ತಲು ಪ್ರಾರಂಭ ಮಾಡೋಣ. ಈ ದೊಡ್ಡ ಪಾದದಲ್ಲೆಲ್ಲ ಬರುವ ಎಲ್ಲಾ ಬೆಟ್ಟಗಳಿಗೂ ತುಂಬಾ ದೊಡ್ಡ ಬೆಟ್ಟ ಮತ್ತು ಕಠಿಣವಾದ ಬೆಟ್ಟವೆಂದರೆ ಅಳುದಾ ಬೆಟ್ಟ ಮತ್ತು ಕರಿಮಲೆ ಬೆಟ್ಟ ಮಾತ್ರ. ಈ 2 ಬೆಟ್ಟದಲ್ಲಿ ಬರೀ ಬಂಡೆಗಳೇ ಇರುತ್ತದೆ ಮತ್ತು ಕಡಿದಾಗಿ ಹತ್ತಬೇಕು. ಎಲ್ಲರಿಗೂ ಹೃದಯ ಬಡಿತ ಹೆಚ್ಚಾಗಿ ಬಿಡುತ್ತದೆ. ನಾವು ಈ ಬೆಟ್ಟವನ್ನು ಮಧ್ಯಾಹ್ನ 2 ಗಂಟೆಗೆ ಹತ್ತಲು ಪ್ರಾರಂಭ ಮಾಡಿದ್ದೆವು.
ನಮಗೆ 4 ಗಂಟೆಯ ಒಳಗೆ ಅಳುದಾ ಬೆಟ್ಟದ ತುದಿಯನ್ನು ಸೇರಬೇಕಾಗುತ್ತದೆ. ಈ 2 ಗಂಟೆಯ ಅವಧಿಯಲ್ಲಿ ನಾವು ಅಳುದಾ ಬೆಟ್ಟದ ತುದಿಯನ್ನು ಮುಟ್ಟಲಿಲ್ಲವೆಂದರೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಡುತ್ತಾರೆ. 4 ಗಂಟೆ ಆಯ್ತು ಅಂದರೆ ಗೇಟ್ ಕ್ಲೋಸ್ ಮಾಡಿಬಿಡುತ್ತಾರೆ. ಆಮೇಲೆ ಬೆಳಗ್ಗೆ 7 ಗಂಟೆವರೆಗೆ ನಾವು ಅಳುದಾ ಬೆಟ್ಟದ ತುದಿಯಲ್ಲೇ ಉಳಿದುಕೊಳ್ಳಬೇಕು. ಈ ಮಳೆ ವಾತಾವರಣದಲ್ಲಿ ಬಹಳ ಕಷ್ಟ ಇದೆ. ಆದರೂ ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ಹೋಗೋಣ, ಆಗುವುದೆಲ್ಲ ಒಳ್ಳೆಯದಕ್ಕೆ. 3 ದಿನ ಸೈಕ್ಲೋನ್ ಅಂತ ಬೇರೆ ಎದುರಿಸಿ ಬಿಟ್ಟಿದ್ದಾರೆ. ನೋಡೋಣ ಬನ್ನಿ. ನೋಡಿ, ಬಂಡೆಗಳು ರಸ್ತೆಯಲ್ಲೇ ಇದೆ ಅಥವಾ ಬಂಡೆ ಮೇಲೇನೆ ರಸ್ತೆ ಮಾಡಿದ್ದಾರೆ. ಈಗ ನಾವು ಪ್ರಕೃತಿ ಮಾತೆಯ ಬಗ್ಗೆ ಮಾತನಾಡೋಣ. ಕೇರಳವನ್ನು ದೇವರ ನಾಡು ಅಂತ ಕರೆಯುತ್ತಾರೆ. ಏಕೆಂದರೆ ಕೇರಳವು ಮಾನವರು ಮತ್ತು ಪ್ರಕೃತಿಯ ನಡುವಿನ ಸಾಮರಸ್ಯಕ್ಕೆ ನಿಜವಾದ ಸಾಕ್ಷಿಯಾಗಿದೆ. ಭಾರತದ ಈ ಸುಂದರವಾದ ರಾಜ್ಯಕ್ಕೆ ಬಂದಾಗ ಈ ಹಸಿರು ಪ್ರಕೃತಿಯು ನಮ್ಮ ಆತ್ಮ ಮತ್ತು ಮನಸ್ಸನ್ನು ಶಾಂತಗೊಳಿಸುತ್ತದೆ. ಕೇರಳ ಜನರು ಪ್ರಕೃತಿಯನ್ನು ತಮ್ಮ ಮೊದಲ ದೇವರಾಗಿ ಪರಿಗಣಿಸುತ್ತಾರೆ. ಬ್ರಿಟಿಷ್ ಕಾಲದಲ್ಲಿ ಕೇರಳವನ್ನು ಮಲಬಾರ್ ಎಂದು ಕರೆಯುತ್ತಿತ್ತು. ಮಳೆ ತುಂಬಾ ಆಟವಾಡಿಸುತ್ತಿದೆ ನೋಡಿ. ಸ್ವಲ್ಪ ಹೊತ್ತು ಬರುತ್ತೆ, ಸ್ವಲ್ಪ ಹೊತ್ತು ನಿಲ್ಲುತ್ತೆ. ನಿಂತಾಗ ಎಲ್ಲ ಬೇಗ ಬೇಗ ಹತ್ತುತ್ತಿದ್ದಾರೆ ನೋಡಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನನ್ನ ಉದ್ದೇಶ ಇಷ್ಟೇ. ಎಲ್ಲರೂ ದೊಡ್ಡ ಪಾದದ ಅನುಭವ ಪಡೆಯಲು ಸಾಧ್ಯವಿಲ್ಲ. ಆದ್ದರಿಂದ ಈ ವಿಡಿಯೋ ಮೂಲಕ ಸಂಪೂರ್ಣ ದೊಡ್ಡ ಪಾದದ ಚಿತ್ರಣವನ್ನು ಅನುಭವಿಸಲಿ ಅಂತ ನನ್ನ ಆಸೆ ಅಷ್ಟೇ. ಹಾಗೆಯೇ ಕಣ್ಣು ನೋಡುತ್ತಿರಲಿ, ಕಿವಿ ನನ್ನ ಮಾತನ್ನು ಕೇಳಿಸಿಕೊಳ್ಳಲಿ. ಈಗ ದಾರಿ ಕ್ರಮಿಸಲು ನನ್ನ ಜೀವನದಲ್ಲಿ ಅಯ್ಯಪ್ಪ ಸ್ವಾಮಿಯ ಮಾಲೆ ಧರಿಸಿ ವ್ರತ ಆರಂಭ ಮಾಡಿದ ಯಾತ್ರೆಯ ಒಂದು ಚಿತ್ರಣವನ್ನು, ಅಂದರೆ ಸತ್ಯ ಕಥೆಯನ್ನು ಸುಳ್ಳಿನ ಲೇಪನವಿಲ್ಲದೆ ನಿಮ್ಮೊಂದಿಗೆ ಹಂಚಿಕೊಳ್ಳಲು ಬಯಸುತ್ತೇನೆ. ಈಗ ಪ್ರಾರಂಭ ಮಾಡೋಣವೇ? ನಾನು ಮೂಲತಃ ಸರಳ ಜೀವಿ. ನನಗೆ ಸಂಕೋಚ ಸ್ವಭಾವ ಜಾಸ್ತಿ. ಯಾರೊಂದಿಗೂ ಬೇಗ ಹೊಂದಿಕೊಳ್ಳುವುದಿಲ್ಲ. ಒಂಟಿತನ ನನಗೆ ಬಹಳ ಇಷ್ಟ. ನನಗೆ ಪುಸ್ತಕ ಓದುವ ಹವ್ಯಾಸ ಮತ್ತು ದೇವರ ವಿಚಾರವಾಗಿ ಒಲವು ಹೆಚ್ಚು. ನಮ್ಮ ಧರ್ಮದಲ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸುತ್ತಿರುವಾಗ ಆಚಾರ ವಿಚಾರಗಳು, ಉಡುಗೆ ತೊಡುಗೆಗಳು, ಹಬ್ಬ ಹರಿದಿನಗಳು, ದೇವಸ್ಥಾನಗಳು, ಅರಿಕೆ, ಮುಡುಪು, ಉಪವಾಸಗಳು ಎಲ್ಲವನ್ನೂ ಗಮನಿಸಿದ್ದೇನೆ. ಇವುಗಳೆಲ್ಲರ ಪೈಕಿ ನನಗೆ ಒಂದು ಇಷ್ಟವಾಯಿತು. ಅದೇನೆಂದರೆ, ಕ್ಷಮಿಸಿ, ಇಲ್ಲಿ ಮಳೆ ಜಾಸ್ತಿ ಆಗ್ತಾ ಇದೆ. 1 ನಿಮಿಷ ಮಳೆ ವೀಕ್ಷಣೆಯನ್ನು ಮಾಡಿಬಿಟ್ಟು ಆಮೇಲೆ ಮಾತನ್ನು ಮುಂದುವರಿಸೋಣ. ನೋಡಿ, ಮಳೆ ಧಾರಾಕಾರವಾಗಿ ಸುರಿತಾನೇ ಇದೆ. ಈ ಮಳೆಯಲ್ಲಿ ಇರುಮುಡಿಗಳನ್ನು ಸುರಕ್ಷಿತವಾಗಿ ತಗೊಂಬರೋದೇ ಒಂದು ಕಷ್ಟಕರವಾದ ಕೆಲಸ ಆಗ್ಬಿಟ್ಟಿದೆ ಭಕ್ತಾದಿಗಳಿಗೆ. ಆದರೂ ಆಯಾಸ ಆಗಿರೋರು ನೆಂದರೂ ಪರವಾಗಿಲ್ಲ ಅಂತ ನಿಧಾನವಾಗೇ ಬರ್ತಾ ಇದ್ದಾರೆ ನೋಡಿ. ಮಳೆ ನೀರು ಹರಿಕೊಂಡು ಹೋಗ್ತಾ ಇದೆ. ಭಕ್ತಾದಿಗಳು ವಿಶ್ರಾಂತಿ ತಗೋತಾ ಇದ್ದಾರೆ. ಸಮಯ ಬೇರೆ ಆಗ್ತಾ ಇದೆ. 4 ಗಂಟೆಗೆಲ್ಲ ಅಳುದಾ ಬೆಟ್ಟದ ತುದಿಗೆ ಹೋಗ್ಲಿಲ್ಲ ಅಂತಂದರೆ ಅಲ್ಲಿ ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ. ಮತ್ತು ಅಲ್ಲಿಂದ ಮುಂದೆ ಹೋಗೋಕ್ಕಾಗಲ್ಲ. ಈ ಅತಿಯಾದ ಮಳೆಯಲ್ಲಿ ಪ್ರಯಾಣ ತುಂಬ ಕಷ್ಟಕರವಾಗ್ತಾ ಇದೆ. ಕಲ್ಲಿಡಂ ಕುಂಡ್ರಂ ಹಾಗೂ ಈಗೂ ಕಷ್ಟಪಟ್ಟು ಅಳುದಾ ಬೆಟ್ಟದ ತುದಿಗೆ ಬಂದು ಸೇರಿಬಿಟ್ವಿ. 4 ಗಂಟೆಗೆ 10 ನಿಮಿಷ ಇದ್ದಂಗೆ ಬಂದ್ವಿ. ಆದರೆ ಫಾರೆಸ್ಟ್ ಆಫೀಸ್ನವರು ಗೇಟನ್ನು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಇನ್ನೂ 10 ನಿಮಿಷ ಇದೆ ಬಿಡಿ ಅಂತ. ಇಲ್ಲ, ಪ್ರಾಣಿಗಳಿಗೆಲ್ಲ ಸಮಯ ಗೊತ್ತಾಗಲ್ಲ, ಅವೆಲ್ಲ ಈಗ ಓಡಾಡುತ್ತೆ, ಈಗ ನಿಮಗೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ರು.
ಮನಸ್ಸಿಲ್ಲದ ಮನಸ್ಸಿನಿಂದ ಇಲ್ಲೇ ಉಳ್ಕೋಬೇಕಾಯಿತು. ಈಗ ಸಂಜೆ 4 ಗಂಟೆಯಿಂದ ಬೆಳಗ್ಗೆ 7 ಗಂಟೆವರೆಗೂ ಇಲ್ಲೇ ಇರಬೇಕು. ಮಳೆ ವಾತಾವರಣ ಧಾರಾಕಾರವಾಗಿ ಸುರಿತಾ ಇದೆ. ಹಾಗೆ ಕಷ್ಟಪಟ್ಟು ಬೆಳಗ್ಗೆವರೆಗೂ ಇರ್ತೇವೆ. ಎಲ್ಲರಿಗೂ ಶುಭೋದಯ. ಇದೇ ನೋಡಿ ಕಲ್ಲಿಡಂ ಕುಂಡ್ರಂ. ಇಲ್ಲಿರುವ ಕಲ್ಲಿನ ರಾಶಿಗಳೆಲ್ಲ ಎಲ್ಲಿಂದ ಬಂತು ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಆದರೆ ಇದೆಲ್ಲವೂ ಅಳುದಾ ನದಿಯಿಂದ ಬಂದಿರುವಂಥ ಕಲ್ಲಿನ ರಾಶಿಗಳು. ಇಲ್ಲಿಗೆ ಬರುವಂಥ ಪ್ರತಿಯೊಬ್ಬ ಭಕ್ತನು, ದೊಡ್ಡ ಪಾದದಲ್ಲಿ ಬರುವಂಥ ಪ್ರತಿಯೊಬ್ಬ ಭಕ್ತನು ಒಂದೊಂದು ಕಲ್ಲನ್ನು ತೆಗೆದುಕೊಂಡು ಬಂದು ಇಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಇಲ್ಲಿ ಯಾಕೆ ಸಮರ್ಪಣೆ ಮಾಡಿದ್ದಾರೆ ಅಂದರೆ, ಇದು ಅಳುದಾ ಬೆಟ್ಟದ ತುತ್ತ ತುದಿ. ಇದೇ ಸ್ಥಳದಲ್ಲೇ ಅಯ್ಯಪ್ಪ ಸ್ವಾಮಿ ಮತ್ತು ಮಹಿಷಿಯ ಕಾಳಗ ನಡೆದಿರುತ್ತೆ. ಕಾಳಗದಲ್ಲಿ ಕೊನೆಯಲ್ಲಿ ಮಹಿಷಿಯನ್ನ ಕೊಂದು ಇಲ್ಲಿ ದೊಡ್ಡ ಪ್ರಪಾತ ಇತ್ತು. ಈ ಪ್ರಪಾತದಲ್ಲಿ ಹಾಕಿರ್ತಾರೆ ಆಕೆಯ ದೇಹವನ್ನ. ಆಕೆ ರಾಕ್ಷಸಿ ಆಗಿರೋದ್ರಿಂದ ಮತ್ತೆ ಹುಟ್ಟಿ ಬರ್ತಾಳೇನೋ ಅಂತ ಹಿಂದಿನ ಕಾಲದಿಂದಲೂ ಪ್ರತಿ ಭಕ್ತನು ಒಂದೊಂದು ಕಲ್ಲನ್ನು ತೆಗೆದುಕೊಂಡು ಬಂದು ಆ ಹಳ್ಳದಲ್ಲಿ ಹಾಕಿ, ಆ ಹಳ್ಳವೇ ಈಗ ದೊಡ್ಡ ಗುಡ್ಡವಾಗಿ ನಮಗೆ ಕಾಣ್ತಾ ಇದೆ. ಈ ಕಲ್ಲಿನ ರಾಶಿಗಳ ಒಂದು ಹಿಂದಿನ ಕತೆ ಇದು ನೋಡಿ. ಇಲ್ಲಿ ಕಾಣಿಕೆ ಉಂಡಿ ಇದೆ, ಕಾಣಿಕೆ ಹಾಕೋರು ಕಾಣಿಕೆ ಹಾಕಬಹುದು. ಇದನ್ನ ನಿನ್ನೆ ಸಂಜೆ ತೋರಿಸ್ಬೇಕಾಗಿತ್ತು, ಮಳೆ ಧಾರಾಕಾರವಾಗಿ ಬರ್ತಾ ಇದ್ದಿದ್ರಿಂದ ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಆಕಸ್ಮಿಕವಾಗಿ ನಮಗೆ ಗೇಟ್ ಕ್ಲೋಸ್ ಆಗಿ ಇಲ್ಲೇ ಉಳ್ಕೊಳ್ಬೇಕಾಗಿರೋದ್ರಿಂದ ಈಗ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ. ನಾವು ಇದೇ ಸ್ಥಳದಲ್ಲೇ ಉಳ್ಕೊಂಡಿದ್ದು. ನೋಡಿ, ಈ ಶೆಡ್ಗಳು ಹಾಕಿದ್ದಾರೆ. ಈ ಶೆಡ್ಗಳಲ್ಲೆಲ್ಲ ರೇಕ್ ಶೆಡ್ ಇದು. ಅಲ್ಲಲ್ಲಿ ಹೋಲ್ಸ್ ಜಾಸ್ತಿ ಇರೋದ್ರಿಂದ ನೀರು ಒಳಗಡೆ ಎಲ್ಲ ಸುರಿತಾನೆ ಇತ್ತು. ರಾತ್ರಿ ಇಡೀ ಮಳೆ ಬಂದಿದ್ರಿಂದ ನಾವು ಹಾಗೆ ಕುತ್ಕೊಂಡಿದ್ವಿ ತುಂಬ ಕಷ್ಟಪಟ್ಟು. ಇದು ಫಾರೆಸ್ಟ್ ಆಫೀಸು. ಇಲ್ಲಿ ಇನ್ಫಾರ್ಮೇಷನ್ ತಗೊಳ್ಬೋದು. ಮತ್ತು ಇಲ್ಲಿಂದ ನೋಡಿ ಮುಕ್ಕುಳಿಗೆ 2 ಕಿಲೋಮೀಟ್ರ್ ಇದೆ. ಪಂಪಾಗೆ ಇನ್ನೂ 16.25 ಕಿಲೋಮೀಟ್ರು ಹೋಗ್ಬೇಕಾಗುತ್ತೆ. ಮತ್ತೆ ನೋಡಿ ಇಲ್ಲೇ ಇದೆ ನೋಡಿ ಫಾರೆಸ್ಟ್ ಗೇಟು. ಇದೇ ಗೇಟೇ ರಾತ್ರಿ ಕ್ಲೋಸ್ ಆಗಿದೆ ಅಂತ ಅಂದ್ಬಿಟ್ಟು ನಾವು ಇಲ್ಲೇ ಉಳ್ಕೊಂಡಿದ್ದು. ಇಲ್ಲಿ ಆನೆಗಳ ಒಂದು ನಡೆದಾಟ ಜಾಸ್ತಿ ಇರೋದ್ರಿಂದ ಇಲ್ಲಿ ತುಂಬ ಫಾರೆಸ್ಟ್ ಆಫೀಸ್ನವರು ರಕ್ಷಣೆಯನ್ನು ಕೊಡ್ತಾರೆ. ಇಲ್ಲಿ ವಿದ್ಯುತ್ ತಂತಿಗಳನ್ನು ನೋಡಿ ಬೇಲಿ ರೂಪವಾಗಿ ಹಾಕಿದ್ದಾರೆ, ಪ್ರಾಣಿಗಳೆಲ್ಲ ಇಲ್ಲಿಗೆ ಬರಬಾರ್ದು ಅಂತ ಅನ್ನೋ ದೃಷ್ಟಿಯಿಂದ. ಈಗ ನಾವು ಬೆಳಗ್ಗೆ 7 ಗಂಟೆಗೆ ನಮ್ಮ ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನೋಡಿ, ರಾತ್ರಿ ಎಲ್ಲ ಮಳೆ ಬಂದಾಗ ನಾವು ಅನ್ಕೊಂಡಿದ್ವಿ ಈ ರೀತಿ ಮಳೆ ಬರ್ತಾ ಇದ್ರೆ ನಾವು ಮುಂದೆ ಬೆಳಗ್ಗೆ ಹೋಗೋದಕ್ಕೆ ಕಷ್ಟ ಆಗುತ್ತೆ, ಏನ್ ಮಾಡೋದಪ್ಪ ದೇವ್ರೆ ಅಂತ ರಾತ್ರಿ ಎಲ್ಲ ಪ್ರಾರ್ಥನೆ ಮಾಡ್ಕೊಂಡ್ವಿ. ಆದರೆ ಬೆಳಗ್ಗೆವರೆಗೂ ಮಳೆ ಬಿದ್ದಿದೆ. ಈಗ ನೋಡಿ ಭೂಮಿ ಎಷ್ಟು ಚೆನ್ನಾಗಿ ಆರ್ಬಿಟ್ಟಿದೆ ಅಂತಂದ್ರೆ, ಆ ನೀರೆಲ್ಲ ಎಲ್ಲಿಗೋಯ್ತು ಹೇಗೆ ಆರ್ತು ಒಂದು ಗೊತ್ತಿಲ್ಲ. ಬಿಸಿಲಿಲ್ಲ ಏನಿಲ್ಲ, ಬೆಳಗಿನ ಜಾವ ಇದು. ಆದರೆ ನೋಡಿ ನಡೆಯೋದಕ್ಕೆ ತುಂಬ ಸೊಗಸಾಗಿದೆ ವಾತಾವರಣ. ದಟ್ಟವಾದ ಅಡವಿ, ಅಯ್ಯಪ್ಪ ನಡೆದು ಹೋದಂಥ ದಾರಿ ಇದು. ಆ ದಾರಿಯಲ್ಲಿ ಅಯ್ಯಪ್ಪನ ನಾಮಸ್ಮರಣೆ ಮಾಡ್ತಾ ಹೋಗೋದು ಬಹಳ ಚೆನ್ನಾಗಿದೆ. ನೋಡಿ ರಸ್ತೆ ಎಷ್ಟು ಚೆನ್ನಾಗಿದೆ, ಎಲ್ಲ ಕರಿ ಬಂಡೆಗಳಿಂದ ಇದೆ. ಕರಿ ಬಂಡೆಗಳ ಮಧ್ಯದಲ್ಲಿ ಹೋಗುವಂಥ ರಸ್ತೆ ಭಾಳ 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 ಚೆನ್ನಾಗಿದೆ. ಬನ್ನಿ ಹೋಗೋಣ. ನನ್ನ ಕತೆ ಹಾಗೇ ಉಳಿಯಿತು. ಬನ್ನಿ ಮುಂದುವರಿಸೋಣ. ನವೆಂಬರ್ ಡಿಸೆಂಬರ್ ತಿಂಗಳಿನಲ್ಲಿ ಬರುವ ಅಯ್ಯಪ್ಪ ಸ್ವಾಮಿಗೆ ಕಪ್ಪು ಉಡುಗೆ ತೊಟ್ಟು 1 ಮಂಡಲ ಕಾಲ ಮಾಡುವ ಕಠಿಣ ವ್ರತ ನನ್ನ ಗಮನ ಸೆಳೆಯಿತು. ನಾನು ಪ್ರತಿ ವರ್ಷ ಮಾಲಾಧಾರಿ ಸ್ವಾಮಿಗಳನ್ನು ನೋಡುತ್ತಾ ಬಹಳ ಆಕರ್ಷಿತನಾದೆ. ಏಕೆಂದರೆ ನನ್ನ ಜೀವನ ಶೈಲಿಗೆ ತುಂಬಾ ಹತ್ತಿರವಾಗಿತ್ತು. ಪ್ರತಿದಿನ ತಣ್ಣೀರಿನ ಸ್ನಾನ ಮಾಡುತ್ತಿದ್ದೆ, ಸಸ್ಯಾಹಾರ ಮಾತ್ರ ಸೇವಿಸುತ್ತಿದ್ದೆ, ಕೆಟ್ಟ ಮಾತು ಇಲ್ಲ, ಚಟಗಳು ಇಲ್ಲ. ಆದ್ದರಿಂದಲೇ ಹೆಚ್ಚು ಒಲವು ಮೂಡಿತು. ಆದರೆ ಇರುಮುಡಿ ಕಟ್ಟುವುದು, ಸಂಬಂಧಿಕರನ್ನೆಲ್ಲ ಸೇರಿಸುವುದು, ತಲೆ ಮೇಲೆ ಇರುಮುಡಿ ಹೊತ್ತು ಜನಗಳ ಮಧ್ಯೆ ಎತ್ತಿಕೊಂಡು ಹೋಗುವುದು ಅಂದರೆ ನನಗೆ ತುಂಬಾ ನಾಚಿಕೆ ಆಗುತ್ತಿತ್ತು. ಇದನ್ನು ಹೊರತುಪಡಿಸಿ ವ್ರತ ತುಂಬಾ ಇಷ್ಟ ಆಗುತ್ತಿತ್ತು. ನಾನು ವ್ರತ ಮಾಡಬೇಕು ಎಂದು ಸುಮಾರು ವರ್ಷಗಳಿಂದ ಯೋಚನೆ ಮಾಡುತ್ತಿದ್ದೆ. ಕೊನೆಗೆ ಧೈರ್ಯ ಮಾಡಿ ನನ್ನ ಸ್ನೇಹಿತರು ಒಬ್ಬರಿದ್ದಾರೆ, ಅವರನ್ನು ಕೇಳಿದೆ. ನನಗೆ ಶಬರಿಮಲೆ ಅಯ್ಯಪ್ಪ ಸ್ವಾಮಿಗೆ ವ್ರತ ಮಾಡಬೇಕೆಂದಿದ್ದೇನೆ, ನೀವು ಮಾಡುತ್ತೀರಾ ಎಂದು ಕೇಳಿದೆ. ಅದಕ್ಕೆ ಅವರು ನೀವು ಹೇಗೆ ಹೇಳಿದರೆ ಹಾಗೆ ಮಾಡೋಣ ಅಂತ ಹೇಳಿದರು. ಅಬ್ಬಾ, ನನಗೂ ಒಬ್ಬರು ಜೊತೆ ಸಿಕ್ಕಿದರು ಎಂಬ ಸಮಾಧಾನವಾಯಿತು. ಬೆಳಗ್ಗೆಯೇ ಫಾರೆಸ್ಟ್ ಪೊಲೀಸಿನವರು ರಕ್ಷಣೆಗಾಗಿ ನಿಂತಿದ್ದಾರೆ ನೋಡಿ. ಏಕೆಂದರೆ ಹಿಂದಿನ ವರ್ಷ ಮಾಲಾಧಾರಿ ಭಕ್ತರೊಬ್ಬರಿಗೆ
ಆನೆ ತುಳಿದು ಮರಣವನ್ನಪ್ಪಿದರು. ಆದ್ದರಿಂದಲೇ ಇಷ್ಟು ಬಿಗಿ ಭದ್ರತೆಯನ್ನ ಏರ್ಪಾಡು ಮಾಡಿದ್ದಾರೆ ಕೇರಳ ಪೊಲೀಸಿನವರು. ನಮ್ಮ ಊರಿನಿಂದ ಅವರ ಊರಿಗೆ 15 ಕಿಲೋಮೀಟರ್ ದೂರ ಆಗುತ್ತದೆ. ನಾವು ಆಗಾಗ ಭೇಟಿಯೂ ಆಗುತ್ತಿರಲಿಲ್ಲ. ಯಾವಾಗಲೂ 5-6 ತಿಂಗಳಿಗೊಮ್ಮೆ ಅಷ್ಟೇ ಭೇಟಿಯಾಗುತ್ತಿದ್ದೆವು. 2010 ನವೆಂಬರ್ನಲ್ಲಿ ಒಂದು ದಿನ ಮಾಲೆ ಹಾಕುವುದಾಗಿ ಗೊತ್ತು ಮಾಡಿದೆವು. ಅವರ ಮನೆಯಲ್ಲಿ ಅವರು ಮಾಲೆ ಹಾಕಿ ವ್ರತ ಮಾಡುವುದು, ನಮ್ಮ ಮನೆಯಲ್ಲಿ ನಾನು ಮಾಲೆ ಹಾಕಿ ವ್ರತ ಮಾಡುವುದು ಎಂದು ತೀರ್ಮಾನವಾಯಿತು. ಮನೆಯನ್ನು ಶುದ್ಧ ಮಾಡಿ ಮಾಲೆ ತಂದು, ಪಂಚೆ ಟವಲ್ ಎಲ್ಲ ತಂದು ನಮ್ಮ ಊರಿನಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಬೆಳಗ್ಗೆ ಹೋಗಿ ಅಲ್ಲೇ ತುಳಸಿ ಮಾಲೆ ತೆಗೆದುಕೊಂಡು ದೇವಸ್ಥಾನದ ಗುರುಸ್ವಾಮಿಗಳಿಂದ ಮಾಲೆ ಧರಿಸಿ ದೇವಸ್ಥಾನ ಪ್ರದಕ್ಷಿಣೆ ಮಾಡಿ ಮನೆಗೆ ಬಂದೆ. ನಮ್ಮ ಮನೆ ಮೇಲೆ ಒಂದು ಸಪರೇಟ್ ರೂಮ್ ಇದೆ, ಅದೇ ದೇವರ ಮನೆ ನನಗೆ. ನೋಡಿ, ಮಾತನಾಡುತ್ತಾ ಇಂಚಿಪಾರ ಕೋಟೆಗೆ ಬಂದು ಬಿಟ್ಟೆವು. ಇದು ಬಹಳ ಪವಿತ್ರವಾದ ಸ್ಥಳ. ಇಲ್ಲಿ ಅಯ್ಯಪ್ಪ ಸ್ವಾಮಿ ಮಂದಿರವಿದೆ, ಕರುಪಸ್ವಾಮಿ ಮಂದಿರವಿದೆ, ವನದುರ್ಗ ಮಾತೆಯ ಮಂದಿರವಿದೆ. ಈ ಅರಣ್ಯ ಮಧ್ಯದಲ್ಲಿರುವ ಈ ಮಂದಿರದಲ್ಲಿ ವಾರ್ಷಿಕೋತ್ಸವಗಳು ನಡೆಯುತ್ತದೆ. ಮತ್ತು ಮಕರ ಸಂಕ್ರಾಂತಿಯಂದು ಪಂದಳ ರಾಜ್ಯದಿಂದ ಆಭರಣಗಳನ್ನು ತರುವಾಗ ಆಭರಣಗಳನ್ನು ಇಲ್ಲಿಟ್ಟು ಪೂಜೆ ಸಲ್ಲಿಸಿ ತದನಂತರ ಶಬರಿಮಲೆಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಈ ಅಯ್ಯಪ್ಪ ಗುಡಿಯ ಸುತ್ತು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಒಂದೊಂದು ಶಿವಲಿಂಗಕ್ಕೆ ಒಂದೊಂದು ಹೆಸರನ್ನು ಸಹ ಕೊಟ್ಟಿದ್ದಾರೆ. ಇಲ್ಲಿ ಬರುವ ಭಕ್ತಾದಿಗಳು ಈ ಎಲ್ಲಾ ದೇವರಿಗೆ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿ ಕರ್ಪೂರವನ್ನು ಅಂಟಿಸಿ ನಮ್ಮ ಯಾತ್ರೆ ಕ್ಷೇಮವಾಗಿ ಹೋಗಿ ದೇವರನ್ನು ದರ್ಶನ ಮಾಡಲೆಂದು ಪ್ರಾರ್ಥಿಸುತ್ತಾ ಮುಂದೆ ಹೋಗುತ್ತಾರೆ. ಇಲ್ಲಿ ಕುಡಿಯಲು ನೀರು ಸಹ ಇಟ್ಟಿದ್ದಾರೆ. ಇದೆ ಉಡುಮಪ್ಪಾರ ಮಂದಿರ, ಅಂದರೆ ಕರುಪಸ್ವಾಮಿಯ ಮಂದಿರ. ಮತ್ತು ಇದರ ಪಕ್ಕದಲ್ಲಿದೆ ನೋಡಿ, ಇದು ಅಯ್ಯಪ್ಪ ಸ್ವಾಮಿಯ ಗುಡಿ. ಇಲ್ಲಿ ಅರ್ಚಕರು ಸಹ ಇದ್ದಾರೆ ನೋಡಿ. ಆಯ್ತು, ಈಗ ನಮ್ಮ ವಿಚಾರಕ್ಕೆ ಬರೋಣ. ನನಗೆ ಏನೋ ಸಾಧಿಸಿದಷ್ಟು ಸಂತೋಷವಾಗುತ್ತಿತ್ತು, ಏಕೆಂದರೆ ಮಾಲೆ ಧರಿಸಿರುವುದರಿಂದ. ಬಹಳ ಖುಷಿಯಿಂದ ಬೆಳಗ್ಗೆ 5ಕ್ಕೆ ಏಳುವುದು, ತಣ್ಣೀರು ಸ್ನಾನ, ಪೂಜೆ ಮತ್ತು ದೇವಸ್ಥಾನಕ್ಕೆ ಹೋಗಿ ಬರುವುದು. ಅಕ್ಕ ಅಡಿಗೆ ಮಾಡಿ ಇಡುತ್ತಿದ್ದರು. ಅದು ಸ್ವಲ್ಪ ನನ್ನ ಮನಸ್ಸಿಗೆ ಕಷ್ಟ ಆಗುತ್ತಿತ್ತು, ಏಕೆಂದರೆ ಅವರು ಬೆಳಗ್ಗೆ 4 ಗಂಟೆಗೆ ಎದ್ದು ಸ್ನಾನ ಮಾಡಿ ಮನೆ ಒರೆಸಿ ಬಹಳ ಎಕ್ಸ್ಟ್ರಾ ಕೆಲಸ ಕೊಡುತ್ತಿದ್ದೇನೆ ಅಂತ ನೋವಾಗುತ್ತಿತ್ತು. ಅದು ಒಂದು ಮಂಡಲ ಕಾಲ ನಡೆಯುತ್ತಿತ್ತು. ಪ್ರತಿದಿನ ಕೆಲಸಕ್ಕೆ ಹೋಗುತ್ತಿದ್ದೆ. ನನಗೆ ಹೆಚ್ಚು ವಿಶೇಷತೆ ಅಂತ ಏನು ಅನಿಸಿತು ಅಂದರೆ, ನಾನು ಮೊಬೈಲ್ ಮತ್ತು ಟಿವಿ ಬಳಕೆ ವರ್ಜಿಸಿಬಿಟ್ಟೆ. ನನ್ನ ಕಂಪನಿಯಲ್ಲಿಯೂ ಸಹ ಮೊಬೈಲ್ ಬಳಸುತ್ತಿರಲಿಲ್ಲ. ಇದುವೇ ನನಗೆ ವಿಶೇಷವಾಗಿತ್ತು. ಈ ಕಾಡಿನಲ್ಲಿ ಜಿಗಣೆಗಳು ಜಾಸ್ತಿ ಇದೆ. ಅದು ಹೇಗೆ ಹತ್ತಿಕೊಳ್ಳುತ್ತದೆ ಎಂದು ಗೊತ್ತೇ ಆಗುವುದಿಲ್ಲ. ನೋಡಿ, ಇಲ್ಲಿ ಪೊಲೀಸ್ನವರಿಗೆ ಹತ್ತಿಕೊಂಡು ಉದುರಿಸುತ್ತಿದ್ದಾರೆ. ಅದು ಹತ್ತುವಾಗ ಗೊತ್ತಾಗುವುದಿಲ್ಲ, ಅದು ಕಚ್ಚುವಾಗಲೂ ಗೊತ್ತಾಗುವುದಿಲ್ಲ. ಅದು ಸಣ್ಣಗಿರುವ ಜಿಗಣೆ ರಕ್ತ ಕುಡಿದು ಕುಡಿದು ದಪ್ಪ ಆಗಿಬಿಡುತ್ತದೆ. ಅದನ್ನು ಕೀಳಲು ಸಹ ಸಾಧ್ಯವಿಲ್ಲ. ಆಗ ಅದಕ್ಕೆ ಉಪ್ಪನ್ನು ಉದುರಿಸಿದರೆ ಅದು ಬಿಟ್ಟು ಬಿಡುತ್ತದೆ. ಮುಂದೆ ಯಾರಿಗಾದರೂ ಕಚ್ಚಿದರೆ ನಿಮಗೆ ತೋರಿಸುತ್ತೇವೆ, ಬನ್ನಿ. ಮತ್ತೆ ನನ್ನ ವಿಚಾರ, ಇಲ್ಲಿ ನಾವು ಇಬ್ಬರು ಕನ್ನಿಸ್ವಾಮಿಗಳು ಮಾಲೆ ಧರಿಸಿದ್ದೇವೆ ಮತ್ತು ಒಬ್ಬೊಬ್ಬರೇ ಇದ್ದೇವೆ. ನೋಡುವ ಸ್ವಾಮಿಗಳೆಲ್ಲ ಹೇಳುತ್ತಾರೆ ಕನ್ನಿಸ್ವಾಮಿಗಳು ಒಬ್ಬೊಬ್ಬರೇ ಓಡಾಡಬಾರದು ಎಂದು. ಆದರೆ ನಮಗೆ ಯಾವ ಮಾಲೆಧಾರಿಯ ಸಂಪರ್ಕ ಹೆಚ್ಚಾಗಿ ಇರಲಿಲ್ಲ. ನನಗೆ ಏನು ತೋಚುತ್ತದೆಯೋ ಹಾಗೆಲ್ಲ ಮಾಡುತ್ತಾ ಬಂದೆ. ದಿನಗಳು ಉರುಳಿದಂತೆ ವ್ರತದ ಅವಧಿ ಮುಗಿಯುತ್ತಾ ಬಂತು. ಎಲ್ಲರೂ ಹೇಳುತ್ತಿದ್ದರು, ಅಯ್ಯಪ್ಪ ಸ್ವಾಮಿಗೆ ಮಾಲೆ ಹಾಕಿಕೊಂಡು ನಿಷ್ಠೆಯಿಂದ ವ್ರತ ಮಾಡಿದರೆ ನಾವು ಏನು ಕೇಳುತ್ತೇವೆಯೋ ಅದು ಸಿಗುತ್ತದೆ ಎಂದು ಹೇಳುತ್ತಿದ್ದರು. ಆದರೆ ನನಗೋಸ್ಕರ ದೇವರ ಬಳಿ ಏನು ಕೇಳಿ ಅಭ್ಯಾಸವಿಲ್ಲ. ಆದರೂ ಏನಾದರೂ ಕೇಳಲೇಬೇಕಲ್ಲವೇ ಅಂತ ಕಷ್ಟಪಟ್ಟು ಯೋಚಿಸಿದೆ. ಆಗ
ನನಗೆ ಒಂದು ವಿಚಾರ ಬಂತು. ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದೆ. ಅದೇನೆಂದರೆ ಅಯ್ಯಪ್ಪ ಸ್ವಾಮಿಗಾಗಿ ವ್ರತ ಮಾಡುತ್ತಿದ್ದೇನೆ. ಆದ್ದರಿಂದ ಅಯ್ಯಪ್ಪ ಸ್ವಾಮಿ ತನ್ನ ಇರುವಿಕೆಯನ್ನು ಯಾವುದೋ ಮುಖಾಂತರ ನನಗೆ ತೋರಿಸಬೇಕು ಎಂದು ದೃಢವಾಗಿ ಸಂಕಲ್ಪ ಮಾಡಿಕೊಂಡೆನು. ನೋಡಿ, ಇದು ನನ್ನ ಮನಸ್ಸಿನಲ್ಲಿ ಉದ್ಭವಿಸಿದ ವಿಚಾರ. ಈ ವಿಚಾರ ಇಲ್ಲಿಯವರೆಗೂ ನಾನು ಯಾರೊಂದಿಗೂ ಹೇಳಲಿಲ್ಲ. ಈ ಸಂಬಂಧಪಟ್ಟವರಿಗೆ ಕ್ಷಮೆ ಇರಲಿ ಈ ವಿಚಾರವಾಗಿ. ಮತ್ತು ವ್ರತ ಪೂರ್ತಿಯಾಯಿತು. ಹೊರಡಲು ದಿನ ಹತ್ತಿರ ಬಂತು. ಮುಂಚಿತವಾಗಿಯೇ ಟ್ರೈನ್ ಬುಕ್ ಮಾಡಿದ್ದೆವು. ಇಬ್ಬರಿಗೂ ಹೊಸದು, ಕನ್ನಿಸ್ವಾಮಿಗಳಲ್ಲದೆ. ಎಲ್ಲಿ ಇಳಿಯಬೇಕು, ಹೇಗೆ ಹೋಗಬೇಕು ಎಂದು ತಿಳಿದವರಲ್ಲಿ ಕೇಳಿ ವಿಚಾರಿಸಿಕೊಂಡೆನು. ಇಲ್ಲಿ ರಸ್ತೆ ನೋಡಿ ಹೇಗಿದೆ. ದೊಡ್ಡಪಾದದಲ್ಲಿ 48 ಕಿಲೋಮೀಟರ್ಗಳಲ್ಲಿ ಕನಿಷ್ಠ 40 ಕಿಲೋಮೀಟರ್ಗಳು ಬರೀ ಕಾಡು ದಾರಿಯೇ ಇದೆ. ಇಲ್ಲಿ ಪೊಲ್ಯೂಷನ್ ಇಲ್ಲ, ಶಬ್ದ ಇಲ್ಲ, ಏನು ಮಾಲಿನ್ಯವಿಲ್ಲ. ಅರಣ್ಯ ದೇವತೆಯ ಮಡಿಲಲ್ಲಿ ಆನಂದವಾಗಿ ಚಲಿಸುವಂತಿದೆ ನೋಡಿ. ಇಲ್ಲಿ ನೋಡಿ, ಈಗಷ್ಟೇ ಆನೆ ಸಗಣಿ ಹಾಕಿ ಹೋಗಿದೆ ಇಲ್ಲಿ. ಆದ್ದರಿಂದ ಫ್ರೆಶ್ ಆಗಿದೆ. ಇಲ್ಲಾಂದ್ರೆ ಮಳೆಯಲ್ಲಿ ಕರಗಿ ಹೋಗಿಬಿಡುತ್ತಿತ್ತು. ಈ ರಸ್ತೆಗಳಲ್ಲೇ ಆನೆ ಓಡಾಡುತ್ತದೆ. ಈ ಹಿಂದಿನ ವರ್ಷಗಳಲ್ಲಿ ನಾನು ಒಂದೆರಡು ಸಾರಿ ಆನೆಯನ್ನು ನೋಡಿದ್ದೇನೆ ಈ ರಸ್ತೆಯಲ್ಲಿ. ನೋಡಿ, ಇದೇ ರಸ್ತೆಗಳಲ್ಲೇ ಓಡಾಡುತ್ತದೆ. ಬಹಳ ಇಳಿಜಾರಾದ ರಸ್ತೆ ಇದೆ ನೋಡಿ. ಮತ್ತೆ ನನ್ನ ವಿಚಾರ, ಮುಖ್ಯವಾಗಿ ನನಗೆ ಇರುಮುಡಿ ಕಟ್ಟುವ ಶಾಸ್ತ್ರ ತುಂಬಾ ಮುಜುಗರ ತರುತ್ತಿತ್ತು. ಎಲ್ಲರನ್ನೂ ಕರೆಸಬೇಕು, ಅವರ ಮುಂದೆ ಇರುಮುಡಿ ಕಟ್ಟಿಕೊಳ್ಳಬೇಕು. ಅವರೆಲ್ಲ ಅಕ್ಕಿ ಮತ್ತು ಕಾಣಿಕೆಗಳನ್ನು ಹಾಕುತ್ತಾರೆ, ಮತ್ತೆ ಕಾಲಿಗೆ ಮುಗಿಯುತ್ತಾರೆ. ಈ ಕಾಲಿಗೆ ಮುಗಿಯುವ ಶಾಸ್ತ್ರ ಅಸಲಿಗೆ ನನಗೆ ಆಗುವುದಿಲ್ಲ. ನಾನು ಯಾರನ್ನೂ ಕಾಲಿಗೆ ಬೀಳಿಸಿಕೊಂಡಿಲ್ಲ. ತಲೆ ಮೇಲೆ ಗಂಟು ಬರುವುದು ನಾಚಿಕೆ ಆಗುತ್ತಿತ್ತು. ಅದೆಲ್ಲ ಈ ಮಂಡಲ ಕಾಲದಲ್ಲಿ ಯೋಚಿಸಿ ಒಂದು ತೀರ್ಮಾನ ಮಾಡಿದ್ದೆ. ಈ ಇರುಮುಡಿ ಶಾಸ್ತ್ರಕ್ಕೆ ಯಾರನ್ನೂ ಕರೆಯಬಾರದು. ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಹೋಗಿ ಇರುಮುಡಿ ಕಟ್ಟಿಕೊಂಡು ಟ್ರೈನ್ ಹತ್ತಿ ಹೋಗಬೇಕು ಎಂದು. ದಯವಿಟ್ಟು ನನ್ನ ಹುಚ್ಚುತನ, ದಡ್ಡತನಕ್ಕೆ ಕ್ಷಮೆ ಇರಲಿ. ಆದರೆ ಎಲ್ಲವೂ ಅಕ್ಷರಶಃ ಸತ್ಯ. ನೀರು ನೋಡಿ ಹೇಗೆ ಹರಿಯುತ್ತಿದೆ. ಮುಕ್ಕುಳಿಯನ್ನು ಬಂದು ತಲುಪಿದೆವು. ಮುಕ್ಕುಳಿ ಎಂದರೆ ಕೇಂದ್ರ ಬಿಂದು. ಹೇಗೆಂದರೆ ಎರುಮೇಲಿಯಿಂದ ಮುಕ್ಕುಳಿಗೆ ಬರಲು 23 ಕಿಲೋಮೀಟರ್ ಆಗುತ್ತದೆ. ಇಲ್ಲಿಂದ ಶಬರಿಮಲೆಗೆ 22 ಕಿಲೋಮೀಟರ್ ದೂರವಿದೆ. ಹಾಗಾಗಿ ಇದು ಸೆಂಟ್ರಲ್ ಪಾಯಿಂಟ್ ಅಂತಲೇ ಹೇಳಬಹುದು. ನಾವು ಪ್ರತಿ ಸಾರಿ ದೊಡ್ಡಪಾದದಲ್ಲಿ ಬರಬೇಕಾದರೆ ಇಲ್ಲಿ ರಾತ್ರಿ 7ರಿಂದ 8 ಗಂಟೆ ಒಳಗಡೆ ಬಂದು ರೀಚ್ ಆಗ್ತಾ ಇದ್ವಿ. ಇಲ್ಲಿ ಬಂದು ಇಲ್ಲಿ ಊಟ ಮಾಡಿ ಇಲ್ಲೇ ದೇವಸ್ಥಾನದ ಆವರಣದಲ್ಲೇ ಮಲಗಿ ಬೆಳಗ್ಗೆ ಯಾತ್ರೆಯನ್ನ ಮುಂದುವರಿಸ್ತಾ ಇದ್ವಿ. ಇಲ್ಲಿ ಮುಕ್ಕುಳಿಯಲ್ಲಿ ಅಮ್ಮನವರ ದೇವಸ್ಥಾನ ಪ್ರಧಾನವಾಗಿದೆ ಮತ್ತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನವೂ ಇದೆ. ಇಲ್ಲಿ ಆಗಾಗ ವಿಶೇಷತೆಗಳು ನಡೆಯುತ್ತಲೇ ಇರುತ್ತದೆ. ಮತ್ತು ಇಲ್ಲೊಂದು ವಿಶೇಷವಾದ ವಿಚಾರವೇನೆಂದರೆ ಇಲ್ಲಿಗೆ ತಾರ್ ರೋಡ್ ಕನೆಕ್ಟ್ ಆಗುತ್ತದೆ. ಇಲ್ಲಿ ದೊಡ್ಡಪಾದದಲ್ಲಿ ನಡೆದು ಬರಲು ಕಷ್ಟವಾಗುವವರು ಎರುಮೇಲಿಯಿಂದ ಆಟೋದಲ್ಲೇ ಬಂದು ಮುಕ್ಕಳಿ ಹಿಡಿದು ಇಲ್ಲಿಂದ ಕರಿಮಲೆ ಮುಖಾಂತರ ಪಂಪಾಗೆ ಹೋಗಬಹುದು. ಇದೊಂದು ಅನುಕೂಲವಿದೆ. ಮತ್ತೆ ಇಲ್ಲಿ ದೊಡ್ಡ ದೊಡ್ಡ ಹೋಟೆಲ್ಗಳಿದೆ. ಯಾಕೆಂದರೆ ಇಲ್ಲಿ ಆಟೋದಲ್ಲಿ ಸಾಮಾನುಗಳನ್ನು ಸಾಗಿಸುತ್ತಾರೆ. ಆದ್ದರಿಂದ ಇಲ್ಲಿ ಎಲ್ಲಾ ಅನುಕೂಲಗಳು ಇದೆ. ನಾನು ದೊಡ್ಡಪಾದದ ಪಾರ್ಟ್ 2 ವಿಡಿಯೋವನ್ನ ಇಲ್ಲಿಗೆ ಮುಗಿಸಬೇಕೆಂದುಕೊಂಡಿದ್ದೇನೆ. ಏಕೆಂದರೆ ತುಂಬಾ ಲಾಂಗ್ ಆಗುತ್ತದೆ ಎಂದು. ಮುಂದಿನ ವಿಡಿಯೋದಲ್ಲಿ ನಾನು ಶಬರಿಮಲೆ ಯಾತ್ರೆಯನ್ನ ಮುಂದುವರಿಸುತ್ತೇನೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ನೋಡಿ, ಅಯ್ಯಪ್ಪನ ದರ್ಶನ ಮಾಡಿಕೊಳ್ಳಿ. ನೋಡಿ, ದುರ್ಗಾ ಮಾತೆ.